ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ತುಳಸಿಗೆ ಗುಣ ಇಟ್ಟಿದ್ದಾಳೆ ಝಾನ್ಸಿ ಮದುಮಗಳಾಗಿ ಬಂದು ರಾಘುವನ್ನ ಮದುವೆ ಆಗುವುದಕ್ಕೆ ಮುಂದಾದ್ರೆ ಇಲ್ಲಿ ತುಳಸಿ ತನ್ನ ಬಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ರಾಘುವನ್ನ ಹಾಡು ಹೇಳು ಅಂತ ಹೇಳ್ತಾರೆ, ಜೊತೆಗೆ ಮಸಾಜ್ ಮಾಡಿಸ್ಕೋತಾರೆ. ಈ ಕಡೆ ರಾಘು ಕೂಡ ತನ್ನ ಹೆಂಡತಿಗೋಸ್ಕರ ಹಾಡನ್ನ ಕೂಡ ಹೇಳ್ತಾರೆ. ಬಟ್ ಇದನ್ನ ಯಾವ್ದನ್ನ ಕೂಡ ತುಳಸಿ ಅವರಿಂದ ನೋಡೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ತನ್ನ ಮಗನ ಹೋಗಿ ಎಳ್ಕೊಂಡು ಬಂದು ಝಾನ್ಸಿ ಬಳಿಗೆ ಕಳಿಸ್ತಾರ. ಇಲ್ಲಿ ಝಾನ್ಸಿ ಬಳಿಗೆ ಬಂದಂತ ಪ್ರಣವ್, ಏನಿದು ರಾಘು ಈ ರೀತಿ ಎಲ್ಲ ಹಾಡು ಹೇಳ್ತಾರ, ನನ್ನ ಫಿಯಾನ್ಸಿಗೆ ಹೇಗೆ ಹಾಡು ಹೇಳಬೇಕು ನೀನು, ನನ್ನ ಝಾನ್ಸಿಗೆ ಈ ರೀತಿ ಎಂಟರ್ಟೈನ್ ಮಾಡೋದಾ, ಡ್ಯಾನ್ಸ್ ಆಡಬೇಕು, ಸೂಪರ್ ಆಗಿ ಎಲ್ಲ ಮಾಡಬೇಕು, ಯಾಕೆ ನಿಂಗೆ ಡ್ಯಾನ್ಸ್ ಬರೋದಿಲ್ವಾ ಅಂತೆಲ್ಲ ಕೇಕೆ ಹಾಕಿ ನಗ್ತಾರೆ ಇಲ್ಲಿ ಪ್ರಣವ್. ತದನಂತರ ಇಲ್ಲಿ ಝಾನ್ಸಿ, ನಾನೇ ರಾಘುಗೆ ಹೇಳಿದ್ವು ಆ ರೀತಿ ಮಾಡು ಅಂತ, ನೀನ್ ಮಾಡು, ನನಗೆ ಕೋತೆ ಡ್ಯಾನ್ಸ್ ಆಡೋದು ಅಂದ್ರೆ ತುಂಬಾನೇ ಇಷ್ಟ, ಕಪಿ ಡ್ಯಾನ್ಸ್ ಆಡು ಅಂತ ಹೇಳಿ ಝಾನ್ಸಿ ಹೇಳ್ತಾಳೆ. ಅದೇ ರೀತಿಯಾಗಿ ಇಲ್ಲಿ ಪ್ರಣವ್ ಕೂಡ ಕಪಿ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಅದರಿಂದ ಕೇಕೆ ಹಾಕಿ ನಗ್ತಿದ್ದಾಳೆ ಝಾನ್ಸಿ. ಕೊನೆಗೂ ಇಲ್ಲಿ ಜೋಕರ್ ಆಗಿ ಬಡಿಸ್ಕೊತಿದ್ದಾಳೆ ಪ್ರಣವನ್ನ ಝಾನ್ಸಿ ಅಂತಾನೆ ಹೇಳ್ಬೋದು. ಆದ್ರೆ ಇದು ಯಾವುದೇ ರೀತಿಯಲ್ಲೂ ಕೂಡ ಅರ್ಥ ಆಗ್ತಿಲ್ಲ ಪ್ರಣವ್ಗೆ. ತಾನು ಝಾನ್ಸಿಯನ್ನ ಎಂಟರ್ಟೈನ್ ಮಾಡ್ತಿದ್ದೀನಿ ಅನ್ನೋ ಭರದಲ್ಲಿದ್ದಾರೆ. ಇತ್ತ ಕಡೆ ನಂತರ ರೂಮಿಗೆ ಬಂದಂತಹ ಝಾನ್ಸಿ ರಾಘುವನ್ನ ಮತ್ತೆ ಕರೀತಾಳೆ. ರಾಘು ಬರ್ತದಾಗಿ, ಏನದು ಮೇಡಮ್ ನೀವೇ ಹೋಗಿ ಅಂತ ಹೇಳಿ ಮತ್ತೆ ಯಾಕೆ ಕರೆದದ್ದು ಅಂದಾಗ, ನಿನ್ನನ್ನು ಕರೀಲೇಬೇಕಾಗಿತ್ತು, ಅದೇ ಕಾರಣಕ್ಕೋಸ್ಕರ ನಿನ್ನ ಕರೆದದ್ದು. ಇವತ್ತು ಈ ಕ್ಷಣ ನೀನು ಇಲ್ಲಿಗೆ ಬಂದಿದ್ಯಾ, ಬಟ್ ನಾಳೆಯಿಂದ ಯಾವುದೇ ಕಾರಣಕ್ಕೂ ನೀನು ಬರೋ ಅವಶ್ಯಕತೆ ಇಲ್ಲ, ಇನ್ನು ಮುಂದೆ ನೀನು ನನ್ನ ಹತ್ರ ಕೆಲಸ ಮಾಡಬೇಡ ಅಂತ ಹೇಳ್ತಾರೆ. ಏನಿದು ಈ ರೀತಿಯಾಗಿ ಮಾತಾಡ್ತಿದ್ರಲ್ಲ ಮೇಡಮ್ ಅಂತ ರಾಘು ಕೇಳೋದಕ್ಕೆ, ಹೌದು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಕೂಡ ತಿಳಿಸ್ತಾರೆ. ಇತ್ತ ಕಡೆ ತಾತ, ಏನಿದಲ್ಲಮ್ಮ ಝಾನ್ಸಿ, ಯಾಕೆಂತ ತೀರ್ಮಾನವನ್ನ ತೆಗೋತಾ ಇದೆಯಾ, ರಾಘು ಬಗ್ಗೆ ಯಾಕೆ ರೀತಿ ಹೇಳ್ತಿದ್ಯಾ, ಹುಡುಗ ತುಂಬಾ ಒಳ್ಳೆಯವನು, ಅವನನ್ನ ಯಾಕೆ ಕೆಲಸದಿಂದ ತೆಗಿತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರ. ನಮ್ಮವ್ರಿಗೆ ನೋವಾಗುತ್ತೆ ಅಂದ್ರೆ ಅದನ್ನ ನಾವು ಮಾಡ್ಲೇಬೇಕಾಗತ್ತಲ್ವಾ, ನಮ್ಮವ್ರಿಗೆ ನೋವಾಗೋದು ಇಷ್ಟ ಇಲ್ಲ. ಇಲ್ಲಿ ಪ್ರಣವ್ ಬಂದು, ರಾಘು ನನಗೆ ಹಾಡು ಹೇಳ್ಬೇಕಿದ್ರೆ ಅವ್ನು ತುಂಬಾನೇ ಬೇಜಾರು ಮಾಡ್ಕೊಂಡ, ಅವ್ನು ಬೇಜಾರು ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಆಗೋದಿಲ್ಲ, ಅದೇ ಕಾರಣಕ್ಕೋಸ್ಕರನೇ ಇನ್ನೇನು ತಾತ ನನ್ನನ್ನು ಕೇಳಬೇಡಿ, ನಿಮ್ಗೆಲ್ಲರಿಗೂ ಕೂಡ ನಾನು ಜಸ್ಟಿಫೈ ಮಾಡುವ ಅವಶ್ಯಕತೆ ಇಲ್ಲ, ನನ್ನ ತೀರ್ಮಾನನೇ ಅಂತಿಮ, ರಾಘು ಇನ್ ಮುಂದೆ ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಝಾನ್ಸಿ ಹೇಳ್ಬಿಡ್ತಾರೆ. ಇದರಿಂದಾಗಿ ರಾಘು ಮನಸ್ಸಿಗೆ ತುಂಬಾ ಬೇಜಾರು ಆಗುತ್ತೆ. ಬೇಜಾರು ಮಾಡ್ಕೊಂಡೆ ಅವರು ಅಲ್ಲಿಂದ ಹೋಗ್ತಾರೆ. ಬಟ್ ಇದನ್ನ ಕೇಳಿಸ್ಕೊಂಡಂತ ತುಳಸಿಗೆ ತುಂಬಾ ಖುಷಿ ಆಗ್ಬಿಡತ್ತೆ. ನಂತರ ತಾತಂಗೂ ಬೇಜಾರಾಗತ್ತೆ, ಹೊರಡ್ತಾರೆ. ಈ ಕಡೆ ರಾಯ್ ಬಂದಿದೆ, ಏನಿದು ಝಾನ್ಸಿ ಮೇಡಮ್ ನಿಮ್ಗೆಲ್ಲ ಕೂಡ ನೆನಪಿದ್ದು, ಯಾಕೆ ಈ ರೀತಿಯಾಗಿ ರಾಘು ಸರ್ನ ನಾಳೆಯಿಂದ ಬರಬೇಡಿ ಅಂತ ಹೇಳಿದ್ರಿ ನೀವು ಅಂತ ಕೇಳಿದಾಗ, ಯಾಕೆ ಅಂದ್ರೆ ನಂದು ಬೇರೆ ಇದೆ ಪ್ಲಾನ್ ಇತ್ತು, ನಾಳೆ ಪಾಪ ನಾನು ತಗೊಳ್ಳೋ ಡಿಸಿಷನ್ ಎಲ್ರಿಗೂ ಶಾಕ್ ಆಗಬಾರ್ದಲ್ವಾ, ಅದಕ್ಕೂ ಮುನ್ನ ಸ್ವಲ್ಪ ಖುಷಿ ಪಡಲಿ ಬಿಡು, ಅದೇ ಕಾರಣಕ್ಕೆ ಈ ಡಿಸಿಷನ್ ತಗೊಂಡದ್ದು ನಾನು ಅಂತ ಝಾನ್ಸಿ ಹೇಳ್ತಾರೆ. ಆದರೆ ತುಳಸಿಯವರು ನಿಮ್ಮ ಮಾತನ್ನು ಕೇಳ್ಕೊಂಡು ತುಂಬ ಖುಷಿಯಿಂದ ಹೋದ್ರಲ್ಲ ಅಂತ ರಾಯ್ ಹೇಳಿದ್ದಕ್ಕೆ, ಅದಕ್ಕೆ ತಾನೇ ಅವ್ರು ಖುಷಿ ಪಡಲಿ ಅಂತ ನಾನು ಈ ಡಿಸಿಷನ್ನ ತಗೊಂಡದ್ದು. ನಾಳೆ ಅವ್ರಿಗೆ ಆಘಾತವಾಗುತ್ತಲ್ವ, ಅವ್ರು ಎಂಥವ್ರು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ. ಏನೋ ಇಟ್ಕೊಂಡು ಆಟ ಆಡ್ತಿದ್ದಾರೆ, ಅವ್ರ ಆಟಕ್ಕೆ ಎಲ್ಲವೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ನಾಳೆ ಅಂತ ಕೂಡ ಝಾನ್ಸಿ ಹೇಳ್ತಾರೆ. ಇತ್ತ ಕಡೆ ಮನೆಯಲ್ಲಿ ಗಣಪತಿ ಅಂಕಲ್ ಹಾಗೆ ಲಲಿತಾ ಅವರು ಜಗಳ ಮಾಡ್ಕೊತಿದ್ದಾರೆ ಆ ಒಂದು ಲೆಟರ್ ವಿಷಯವಾಗಿ. ಆ ಲೆಟರ್ ಬರ್ತಿದ್ದು ಯಾರು ಅಂತ ನನಗೆ ಗೊತ್ತಾಯ್ತು ಅಂತ ಲಲಿತಾ ಅವರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಸಂಗೀತಾಗೆ ಭಯ ಆಗ್ತದೆ, ಬಿಕಾಸ್ ತರುಣ್ ಬರ್ತಿರೋ ಲೆಟರ್ ಗೊತ್ತಾಗೋಯ್ತಾ ಏನು ಅಂತ ತರುಣ್ ಜೊತೆ ಮಾತಾಡ್ತಿದ್ದಾಳೆ ಅವಳು ಕೂಡ ಈ ಕಡೆ ಫೋನ್ ನಲ್ಲಿ. ತರುಣ್ ಏನು ಹೆದರ್ಕೋಬೇಡ, ಆ ರೀತಿ ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತಾನೆ ಧೈರ್ಯ ಹೇಳ್ತಿದ್ದಾರೆ. ಇತ್ತ ಕಡೆ ಗಣಪತಿ ಅವರನ್ನ ತರಾಟೆಗೆ ತಗೊಂಡಂತ ಲಲಿತಾ ಅವರ ಮಧ್ಯೆ ಮಂಜುಳ ಅವ್ರು ಬರ್ತಾರೆ. ಏನಿದು ಲಲಿತಕ್ಕ ಈ ರೀತಿ ಮಾಡ್ತಿದ್ರಲ್ಲ ನೀವು, ಇಷ್ಟು ವರ್ಷದಿಂದ ಗಣಪತಿ ಅಣ್ಣ ಏನು ಅನ್ನೋದು ನಿಮಗೆ ಗೊತ್ತಿಲ್ವಾ, ಈಗ ಬಂದು ಈ ರೀತಿ ಅವ್ರ ಮೇಲೆ ಅನುಮಾನ ಪಟ್ರೆ ಹೇಗೆ, ದಯವಿಟ್ಟು ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಅನುಮಾನ ಪಡಬೇಡಿ, ಅಣ್ಣ ಆ ರೀತಿ ಅಲ್ಲ ಅಂತ ಹೇಳಿ ಹೇಳಿದಾಗ ಈ ಕಡೆ ಅವರ ನಡುವೆ ಇದ್ದಂಥ ಜಗಳ ಸರಿ ಹೋಗುತ್ತೆ. ಕೊನೆಗೂ ನೀನಾದ್ರೂ ಮಂಜುಳ ನನ್ನನ್ನು ಅರ್ಥ ಮಾಡ್ಕೊಂಡ್ಯಲ್ಲಮ್ಮ, ಖಂಡಿತ ನಿಂಗೆ ತುಂಬಾ ಧನ್ಯವಾದ ಅಂತ ಕೂಡ ತಿಳಿಸ್ತಾರೆ. ನಂತರ ಇಲ್ಲಿ ಪಲ್ಲವಿ ಗಂಡನ ಮನೆಗೆ ಹೋಗ್ತಿದ್ದಾಳೆ, ನಮ್ಮ ಮನೆಗೆ ನಮ್ಮ ಮನೆ ಸುಸೆ ಝಾನ್ಸಿ ಬರ್ತಿದ್ದಾಳೆ, ಎಂತ ಖುಷಿ ಸಮಯ ಅಲ್ವಾ ಇದು ಅಂತ ಕೂಡ ಮಾತನಾಡ್ಕೋತಿರ್ತಾರೆ. ಈ ಕಡೆ ಪಲ್ಲವಿ ಕೂಡ ತುಂಬ ಖುಷಿಯಾಗಿದ್ದಾಳೆ. ಇಲ್ಲಿ ತಮ್ಮ ಒಂದು ಮಗನ ಸಮಸ್ಯೆ ಸರಿ ಹೋಯಿತು, ಝಾನ್ಸಿ ಇನ್ನೂ ಕೂಡ ವಾಪಸ್ ಬಂದಿಲ್ವಲ್ಲ ಅನ್ನೋದನ್ನ ಯೋಚನೆ ಮಾಡ್ತಿರ್ತಕ್ಕಂಥ ಮಂಜುಳ್ ಅವರ ಒಂದು ಯೋಚನೆಗೆ ಸರಿಯಾಗಿ ಅಲ್ಲಿಗೆ ರಾಘು ಬರ್ತಾರೆ. ರಾಘು ಬಂದಿದೆ, ಎಲ್ಲಿ ಝಾನ್ಸಿ ಅಂತ ಮನೆಯವರೆಲ್ಲ ಕೇಳ್ತಿದ್ರೆ ಝಾನ್ಸಿ ಇನ್ನು ಮುಂದೆ ಬರುವುದಿಲ್ಲ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ರಾಘು ನೀನು ಝಾನ್ಸಿ ಜೊತೆ ಹೋಗಿ ಮದುವೆ ಆಗಿ ಕರ್ಕೊಂಡು ಬರ್ತೀನಿ ಅಂತ ಅಲ್ವಾ ಹೋಗಿದ್ದು, ಇವಾಗ ನೋಡಿದ್ರೆ ಈ ರೀತಿ ಮಾತನಾಡ್ತಿದ್ಯಲ್ಲ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಹೌದು, ನಾನು ಅದೇ
ರೀತಿಯಾಗಿ ಹೋಗಿದ್ದು. ಆದರೆ ಆಲ್ರೆಡಿ ಅವ್ರಿಗೆ ಎಲ್ಲ ನೆನಪುಗಳು ಕೂಡ ಹೊರಟೋಯ್ತು. ಇನ್ನು ಮುಂದೆ ಝಾನ್ಸಿ ನನ್ನ ಬದುಕಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ಆ ರೀತಿ ಎಲ್ಲ ಮಾತಾಡಬೇಡ ಮಗ್ನ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ಯಾ ರಾಘು? ಖಂಡಿತವಾಗ್ಲೂ ಝಾನ್ಸಿ ನಿನ್ನ ಬದುಕಲ್ಲಿ ಬಂದೇ ಬರ್ತಾಳೆ. ಈ ಒಂದು ಪರೀಕ್ಷಾ ಸಮಯದಲ್ಲಿ ಈ ರೀತಿ ಆಗಿರಬಹುದು, ಖಂಡಿತ ಎಲ್ಲವೂ ಒಳ್ಳೇದಾಗತ್ತೆ. ಖಂಡಿತ ಝಾನ್ಸಿ ಅಷ್ಟು ಮಟ್ಟಿಗೆ ನಮ್ಮ ಮನೆಯಲ್ಲೆಲ್ಲ ಓಡಾಡ್ಕೊಂಡಿದ್ಲು, ಎಲ್ಲವೂ ಇದ್ಲು. ಈಗ ನೆನಪು ಇಲ್ಲ ಅಂದರೆ ಖಂಡಿತ ನನಗೆ ನಂಬೋಕೆ ಆಗ್ತಿಲ್ಲ, ನಾವೇ ಹೋಗಿ ಮಾತನಾಡ್ತೀವಿ ಅಂತ ಮನೆಯವ್ರು ಎಲ್ಲರೂ ಕೂಡ ಹೇಳಿದಾಗ ಬೇಡ, ಅವರು ನನ್ನ ಬದುಕಲ್ಲಿ ಮುಗ್ದೋದ ಅಧ್ಯಾಯ, ಅವ್ರು ಎಂದೂ ಬರುವುದಿಲ್ಲ ನನ್ನ ಬದುಕಿಗೆ, ಇನ್ನೇನೇ ಇದ್ರು ಅವರ ನೆನಪು ಮಾತ್ರ ನನ್ನ ಜೊತೆಯಲ್ಲಿ ಅಂತ ಹೇಳಿ ರಾಘು ತುಂಬ ಜನ ಮಾಡ್ಕೊಂಡು ಹೋಗ್ತಾರೆ. ಝಾನ್ಸಿ ತಮ್ಮ ಮನೆಗೆ ಬಲಗಾಲಿಟ್ಟು ಬಂದದ್ದು ಎಲ್ಲವನ್ನ ಕೂಡ ಇಲ್ಲಿ ರಾಘು ನೆನಪು ಮಾಡ್ಕೊತಿದ್ದಾರೆ. ಅತ್ತ ಕಡೆ ನಿಜಕ್ಕೂ ತುಳಸಿ ಅವರು ಫುಲ್ ಖುಷಿಯಾಗಿದ್ದಾರೆ. ಬಿಕಾಸ್ ಝಾನ್ಸಿ ಪ್ರಣವ್ ಬಗ್ಗೆ ಆಸಕ್ತಿ ತೋರಿಸ್ತಿದ್ದಾಳೆ, ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ. ಖಂಡಿತವಾಗ್ಲೂ ನಾಳೆ ಪ್ರಣವ್ನ ಆಕೆ ಒಪ್ಕೋತಾಳೆ ಮದುವೆ ಆಗಲಿಕ್ಕೆ ಅಂತ. ಆದರೆ ನಾಗಾರ್ಜುನ್ ಅವರು ಯಾವಾಗಲೂ ಇದೇ ರೀತಿ ಹೇಳ್ತೀಯಾ, ಆದರೆ ಮತ್ತೆ ಎಡವಟ್ಟಾಗತ್ತೆ, ನಿನ್ನ ಪ್ಲಾನ್ ಉಲ್ಟಾ ಆಗತ್ತೆ, ಅದೇ ತಾನೇ ಆಗ್ತಿರೋದು, ನೆಕ್ಸ್ಟ್ ಟ್ರೈ ಅಂತ ಹೇಳ್ತೀಯಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಆ ರೀತಿ ಏನಾದರೂ ಒಂದು ಪಕ್ಷ ಆದರೂ ಕೂಡ ನನ್ನ ಹತ್ರ ಬಿ ಪ್ಲಾನ್ ಕೂಡ ರೆಡಿ ಆಗಿದೆ. ಆ ಸುಮಿತ್ರಾ ಸಾಯಿಸ್ತೀನಿ ಅಂತ ಹೇಳಿದ್ರೆ ಝಾನ್ಸಿನೇ ತಲೆ ತಗ್ಸಿ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೋತಾಳೆ ನನ್ನ ಮಗನ ಕೈಲಿ ಅಂತ ಹೇಳಿ ಇಲ್ಲಿ ತುಳಸಿ ಹೇಳಿದಾಗ, ಹಾಗಿದ್ರೆ ಆಸ್ತಿ ಉಡಿಲಿಕ್ಕೆ ಇನ್ನೊಂದು ಜೀವ ಕೂಡ ತೆಗಿತೀಯಾ ನೀನು ಅಂತ ಹೇಳಿ ನಾಗಾರ್ಜುನ್ ಕೇಳ್ತಾರೆ. ಹೌದು, ಆಸ್ತಿಗೋಸ್ಕರ ನನ್ಗೆ ಏನ್ ಬೇಕಿದ್ರು ಮಾಡ್ತೀನಿ, ನನಗೆ ಬೇಕಾಗಿರೋದು ಆಸ್ತಿ ಮಾತ್ರನೇ ಅಂತ ಕೂಡ ತುಳಸಿ ಹೇಳ್ತಾರೆ. ನಂತರ ಬೆಳಿಗ್ಗೆ ಆಗತ್ತೆ. ಇತ್ತ ಕಡೆ ರಾಘುಗೆ ಮಂಜುಳವರು ಧೈರ್ಯ ಕೊಡ್ತಾರೆ, ಖಂಡಿತ ಝಾನ್ಸಿ ನಿನಗೆ ಸಿಗ್ತಾಳೆ, ಅವಳು ಎಲ್ಲವೂ ಮತ್ತೆ ವಾಪಸ್ ಬಂದೇ ಬರುತ್ತೆ, ನೆನಪು ನಮ್ಮ ಮನೆಗೆ ಆಕೆ ಬಂದೇ ಬರ್ತಾಳೆ ಅಂತ. ಈ ಕಡೆ ಪರವಾಗಿಲ್ಲ, ಏನಾಗಬೇಕು ಅದಾಗತ್ತೆ ಚಿಕ್ಕಮ್ಮ, ಆದರೆ ಪಲ್ಲವಿ ಬದುಕಿನ ಬಗ್ಗೆ ನನಗೆ ಯೋಚನೆ ಮಾಡಬೇಕು ಅಂತ ರಾಘು ಹೇಳಿದಕ್ಕೆ ಅದರ ಅವಶ್ಯಕತೆ ಇಲ್ಲ, ಮಿಥುನ್ ಮನೆಗೆ ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ, ಅದನ್ನು ಕೊಟ್ಟು ಪಲ್ಲವಿನ ಅವ್ರ ಮನೆ ಕಳಿಸ್ಕೊಡ್ಬೋದು ಅಂತ ಹೇಳ್ತಾರೆ ಮಂಜುಳವರು. ಇಲ್ಲ, ಅವ್ರ ದುಡ್ಡನ್ನು ಅವರು ಕೊಟ್ಬಿಡಿ, ಆ ರೀತಿಯಾಗಿ ನನ್ನ ತಂಗಿ ಅವ್ರ ಮನೆಗೆ ಹೋಗೋದು ಬೇಕಾಗಿಲ್ಲ, ಖಂಡಿತ ಎಲ್ಲವನ್ನ ಕೂಡ ನಾನೇ ಸರಿಪಡಿಸ್ತೀನಿ ಅಂತ ರಾಘು ಹೇಳ್ತಾರೆ. ಇತ್ತ ಕಡೆ ಝಾನ್ಸಿ ಬೆಳಗ್ಗೆ ಆಗ್ತದಾಗೆ ಮದುಮಕ್ಕಳಾಗಿ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟಿದ್ದೆ ತುಳಸಿ ಅವರಿಗೆ ಖುಷಿ ಆಗ್ಬಿಡತ್ತೆ, ತನ್ನ ಮಗನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ. ಆದ್ರೆ ನಿಮ್ಮ ಕುತಂತ್ರ ಯಾವುದಕ್ಕೂ ಕೂಡ ನಾನು ತಲೆಬಾಗಿ ಒಪ್ಕೋತೀನಿ ಅನ್ಕೋಬೇಡಿ, ನಿಮ್ಮ ಕುತಂತ್ರ ಪಿತೂರಿ ಎಲ್ಲವೂ ಕೂಡ ನನಗೆ ಗೊತ್ತದೆ, ನನಗೆ ಯಾವುದು ಕೂಡ ಮರ್ತು ಹೋಗಿಲ್ಲ, ಎಲ್ಲ ಕೂಡ ನೆನಪಿದೆ. ನಿಮ್ಮ ಆಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತಾನೆ ನಾನು ಒಂದಿನ ಟೈಮ್ ತಗೊಂಡಿದ್ದು ಅಂತ ಝಾನ್ಸಿ ಹೇಳ್ತಾಳೆ. ಇದರಿಂದಾಗಿ ತುಳಸಿಗೆ ಸೋಲನ್ನ ಒಪ್ಕೊಳ್ಳೋಕೆ ಆಗ್ತಿಲ್ಲ. ಬಟ್ ಹಾಗನ್ ಮಾತ್ರಕ್ಕೆ ಸೋಲನ್ನ ಒಪ್ಕೊಳ್ಳೋದು ಕೂಡ ಇಲ್ಲ ತುಳಸಿಯವರು. ಸರಿ ಆಯ್ತು ಬಿಡು, ನೀನ್ ಪ್ರಣವ್ನ ಮದುವೆ ಆಗೋದಿಲ್ವಾ, ನಿನ್ನಮ್ಮ ನಿನ್ನ ಬೇಕಾಗಿಲ್ವಾ ಅಂತ ಹೇಳಿ ಕೇಳಿದಾಗ ನನ್ನಮ್ಮ ಬದುಕಿದಾರ ಅಂತ ಝಾನ್ಸಿ ಕೇಳೋದಕ್ಕೆ, ಹೌದು ನಿನ್ನಮ್ಮ ಬದುಕಿದ್ದಾರೆ, ನನ್ನ ಕಪಿ ಮುಷ್ಟಿಲೇ ಇದ್ದಾರೆ, ನಿನ್ನಮ್ಮ ಬದುಕಿ ನಿನ್ನ ಕಣ್ಣು ಮುಂದೆ ಬರಬೇಕು ಅಂದ್ರೆ ಪ್ರಣವ್ ಕೈಯಲ್ಲಿ ನೀನು ತಾಳಿ ಕಟ್ಟಿಸ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಿನ್ನಮ್ಮ ನಿನ್ನ ಮುಂದೆ ಬರುವುದಿಲ್ಲ, ಪರಲೋಕಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಹೆದರಿಸ್ತಿದ್ದಾರೆ. ಹಾಗಾದ್ರೆ ಕೊನೆಗೂ ಪ್ರಣವ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋಕೆ ಮುಂದಾಗ್ತದಾಳೆ ಝಾನ್ಸಿ. ಬಟ್ ಇದರ ನಡುವೆ ಸುಮಿತ್ರಾ ಅವರ ಎಂಟ್ರಿ ಆಗ್ತದೆ. ಹಾಗಾದ್ರೆ ಕಥೆಯ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.